ಗಾಯ್ಸ್ ಇಲ್ಲಿ ಯಾವ್ದೋ ಕಾಡಿ ಕರ್ಕೊಂಡ್ ಬಂದಿಯ ನೀನು. ನಮಗೆ ದಾರಿ ಗೊತ್ತಿಲ್ಲ ಗಾಯ್ಸ್. ಎರಡೆರಡು ದಾರಿ ಇದೆ ಗಾಯ್ಸ್. ಇಲ್ಲೊಂದ್ ದಾರಿ ಇದೆ, ಇಲ್ಲೊಂದ್ ದಾರಿ ಇದೆ. ದಾರಿ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ಹೇಳ್ತೀನಿ ಮಕ್ಳ. ಗೂಗಲ್ ಆಂಟಿಗಂತೂ ದಾರಿನೇ ಗೊತ್ತಿಲ್ಲ. ಸೊ ಬರೋರು ಇಬ್ರು ಈ ದಾರಿಲಿ ಬನ್ನಿ, ಉಳ್ದವ್ರು ಈ ದಾರಿಲಿ ಬನ್ನಿ. ನೋಡಿ ಇವನು ಅಲ್ಲನು ಕಾಲೇಜಿಗೆ ಹೋಗಿ ಓಡ್ ಬಂದಾನೆ. ಇಬ್ರು ಯೂನಿಫಾರ್ಮ್ ಅಲ್ಲಿ ಓಡ್ ಬಂದವೆ. ಮನೇಲಿ ನೋಡಿದ್ರೆ ನೀವು ಅಪ್ಪಂಗೆ ಸ್ಪೆಷಲ್ ಆಗಿ ನಾನೇ ಕಳ್ಸಿಕೊಡ್ತೀನಿ, ಲಿಂಕ್ ಕಳಿಸ್ತೀನಿ, ಫಾಲೋ ಮಾಡಿ ಅಂಕಲ್ ಅಂತ. ಜೀವನದಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗಾಯ್ಸ್. ಬರ್ರ ಹಳ್ಳ ಮಸ್ತ್ ಇದೆ, ಬರ್ರ ಸಬಾಸ್ ಕನ್ನಡ ಮಚ್ಚ. ಒಳ್ಳೆ ಪಾಯಿಂಟ್. ಧೀರರ ಟಣ. ಲಾಸ್ಟ್ ವಿಡಿಯೋ ಸಿಗುತ್ತೋ ನಿನ್ ಜೊತೆ ಬಂದ್ರೆ. ಇಲ್ಲಿ ಒಳ್ಳೆ ಇದಿದೆ, ವ್ಯೂ ಪಾಯಿಂಟ್. ವ್ಯೂ ಪಾಯಿಂಟ್ ಬಂತು. ವ್ಯೂ ಪಾಯಿಂಟಿಗೆ ಸಾಂಗ್ ಟಾಣ. ಗಾಯ್ಸ್ ಅಂತೂ ದಾರಿ ಸಿಕ್ತು. 1 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ವಿ ಕಾಡಲ್ಲಿ. ಬರೋ ಒಂದು ಗುಡ್ಡದ ಕಥೆ. ವಾವ್, ಹೊಂದಿ ಬಂದಿತ್ತೋ ಹುಲಿ ಬಂದಿತ್ತೋ ಯಾವನಿಗೆ ಗೊತ್ತು. ಹಂದಿ ಉಕ್ಕಿತ್ತಲ್ಲ ಎಲ್ರೋ. ಬಾವ ಎಲ್ರೋ, ಬಾರ ಹುಲಿ. ಮಗ ಬ್ಲಾಗ್ ನಮ್ದೆಲ್ಲ ಹಾಕ್ಕೊಡ ಮರೆ. ಗಾಯ್ಸ್ ಅಣ್ಣ ಡಮರ್ ಬಂಡೆಗೆ ಬರಕಾಗ್ತಿಲ್ಲ. ಬಂಡೆಗೆ 6 ಪ್ಯಾಕ್ ಬರ್ತಿತ್ತು ಇವತ್ತು. ಹಂದಿ ಎಲ್ಲಿ ಹುಡುಕಿದ್ರು, ಹಂದಿ ಇಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಫೈನಲಿ ಯಾವುದೋ ದಾರಿ ಸಿಕ್ಕಿದೆ. ಹುಲಿ ಓಡಾಡಿರೋದ ಚಿರತೆ ಓಡಾಡಿರೋದ ಗೊತ್ತಿಲ್ಲ, ಒಟ್ಟು ಹೋಗ್ತಾ ಇದೀವಿ ಅಷ್ಟೇ. ಚೆನ್ನಾಗಿದೆ, ಕುತ್ಕೊಂಡು ಬರ್ರ ಗೈಸ್. ಫೈನಲಿ ಬಂದಿವಿ. ದಾರಿ ಮರ್ತೋಗ್ಬಾರ್ದಂತ ಮಾರ್ಕ್ ಮೇಲೆ ಮಾಡ್ಯಾರ ಬಟ್ಟೆ ಸುತ್ತಿ. ಹೋಗ್ತಾ ಇದೆ ದಾರಿಲಿ ಹೋಣ ಗಾಯ್ಸ್. ಮಾರ್ಕ್ ಮಾಡ್ಯಾರ ನೋಡಿ, ಇಲ್ಲಿ ದಾರಿ ತಪ್ಪಾರ್ದಂತ. ಆ ಪೈಪ್ ಲೈನ್ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಸಾಕಿತ್ತು. ನೀರ್ ಐತಾ? ಗಾಯ್ಸ್ ನೀರ್ ಕಳ್ತನ ಮಾಡ್ತಾ ಇದೀವಿ. ಮುಕ್ಳರ ಮುಂದೆ ಹಾಕಿರಿ ಮೇಲೆ ಇರ್ಬೋದು. ಬರ್ರೋ ಗುಡ್ಡಿನ ನೀರು ತರ್ತಿರೋದು. ಹೌದಲ್ಕಿ ಬಾವಿ ಇದೆ ಮೇಲೊಂದು ಬಾವಿ ಇದೆ ಗಾಯ್ಸ್. ಆಯ್ತು. ಆಮೇಲೆ ನೋಡೋ ಗುರು ಹಳ್ಳದಲ್ಲೇ ಬಂದಿದ್ರೆ ಆತಿತ್ ಕಣ. ಸುಮ್ನೆ ಬಾವಿ ಜಾಸ್ತಿ ಅಡಿ ಏನಿಲ್ಲ ಕಣೋ. ಈ ಪೈಪ್ ಲೈನ್ ನೋಡಿಲಿ. ಇಲ್ಲ ಪೈಪ್ ಲೈನ್ ನ ಇದರಿಂದ ತಗೊಂಡೋಗ್ಯಾರ ಕಣ ಅಲ್ಲೋಳಲ್ಲಿ. ಗಾಯ್ಸ್ ಫೈನಲಿ ಒಂದ್ ಬಂತು. ಡೈ ಹಾರಣ. ಆಳ ಇಲ್ಲ ಅನ್ಸುತ್ತ ಇದು. ಮುಚ್ಚು ಹಾರ್ ನೋಡ್ತೀಯಾ? ಅದೊಂದು ಹೇಳ್ಬೇಡ. ಇದೆ ಕಣ, ಆಳ ಇದೆ ಕಣ್ರು. ಆಳ ಇಲ್ದೇನೆ ನೀರು ಉಂಟ. ಮತ್ತೆ ಈ ತರ ಫ್ರೆಶ್ ಮತ್ತೆ ನೋಡು ಕ್ರಿಸ್ಟಲ್ ಕ್ಲಿಯರ್. ಕಲ್ಲಾಕ್ ಬಿಡ ಕಣ, ಯಾರು ಬಂದ್ರು. ಹಾರಣ. ವಾವ್, ಇಂಜಿನಿಯರ್. ನೀನು ಹೋಗ್ಯಾ ಬಾರಕ್ಕೆ ಅಷ್ಟೇನಾ? ಮೊನ್ನೆ ಅಲ್ಲಿ ಹಳ್ಳ ಖಾರಬಲ್ಲಿ ಇಲ್ಲೇ ಒಂದು ಹಾರ್ಬೋದಿತ್ತ. ಅಲ್ಲ ಕೆಸರು ಹೇಳ್ತಿಲ್ಲ ನೋಡಲ್ಲಿ ಎಷ್ಟು ಕ್ಲೀನ್ ಆಗಿ ಬರ್ತೈತೆ. ಗುಳ್ಳೆ ಬೇರೆ ಕೆಸರು. ಯಾರು ಎದ್ ಬರ್ಬೇಕು ಎಲ್ಲ. ಹೇ ಹುಡುಗ್ರಲ್ಲ ಟರ್ಬೋ ಇಂಜಿನ್ ಆನ್ ಮಾಡ್ಕೊಳ್ರು. ಇನ್ 2 ದಿವಸ ಬಂದ್ರೆ 6 ಪ್ಯಾಕ್ ಗ್ಯಾರಂಟಿ ಅಂತ ರಾಜ್ರು ಇಲ್ಲೇ ಅಂತ ಬಂದು ಕೋಟೆ ಕಟ್ಟಿದ್ರು ಮಾರ್ಯಾ. ನಾಳೆ ಇದೆಲ್ಲ ಡೌಟು. ನಾ ಮೊನ್ನೆ ಅಷ್ಟೇ ಡ್ರಿಪ್ ಹಾಕ್ಸ್ಕೊ ಬಂದಿನಿ ಮಾರ. ಇವತ್ತು ಮತ್ತಾಗ ಹಾಕ್ಸ್ಬೇಕಂತ ನನ್ ಮನೆ ನೋಡಿ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದ್ದಾನೆ ಇಲ್ಲಿ.
ವಾವ್, ಬರೀ ಡವ್ ಹೊಡಿತಾನೆ ಗುರು. ಇದನ್ನ ಹತ್ತದ ಹೌದಾ ಇವತ್ತು? ಅವ್ ಯಾರು ಗುರು, ಅವ ಅಷ್ಟು ಬೇಗ ಹತ್ಕೊಂಡೋದ್ನಲ್ಲಿ ಬಾವನ್ ಹೊರ್ಬಾಕ ಅಂತ ಕಣ ಗಗನ್. ನಾನು ನೀನು ಗುರು ನಿನ್ನೆ ಯಾಕೋ ಹೊರಂಗ್ ಕಾಣ್ಬೇಕು ಇವತ್ತು ನಾವು. ಬರೀ ಇಂಥದೆಯಾ ಗಾಯ್ಸ್, ಡಮರ್ ಎನರ್ಜಿ ಎಲ್ಲ ಬ್ಲಾಸ್ಟ್ ಆಗಿದೆ. ಇನ್ನು ಗಾಯ್ಸ್ ಹಿಂದೆ ನೋಡಿ, ಇಷ್ಟು ಹತ್ಬೇಕಿನ್ನು. ಯಾವ ಇಷ್ಟು ದೂರ ಹತ್ಕೊಂಡ್ ಬಂದೀವೀಗ. ಅಣ್ಣ ಒಬ್ಬ ಡಮರ್ ಆಗ್ಯಾನ, ನಮ್ಮ ಕೈಲಿ ಆಗ್ತಿಲ್ಲ ಗಾಯ್ಸ್. ಕುಡಿಯೋಕ್ಕೂ ನೀರು ತರಲಿಲ್ಲ, ಗಾಡಿಲೇ ಉಂಟು. ಹತ್ತಿ ಜಾಗ ಪಿಂಡ ಕಾಣ್ತಿತ್ತು ಮಗ. ಪಿಂಡ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಗಾಯ್ಸ್ ಫೈನಲಿ ಬಂದಿದ್ದೀವಿ ಗಾಯ್ಸ್. ನಮ್ಮ ಕೈಲಿ ಆಗ್ತಾ ಇಲ್ಲ, ಕೋಲ್ ಇಟ್ಕೊಂಡು ಹತ್ತುತ್ತಾ ಇದ್ದೀವಿ 60 ವರ್ಷದ ಮುದ್ಕೋರ್ ಥರ. ಆಂಜನೇಯ ನೀನೇ ಶಕ್ತಿ ಕೊಡಬೇಕು ಗಾಯ್ಸ್. ಫೈನಲಿ ಇದು ಒಂದು ಹತ್ತಿದ್ರೆ ಮುಗೀತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗಾಯ್ಸ್ ನೋಡಿ ಗಾಯ್ಸ್, ಇಷ್ಟು ದೂರ ಹತ್ಕೊಂಡ್ ಬಂದಿರೋದು. ಅಜ್ಜನ ಮಾತು ಕೇಳಬಾರ್ದು, ಅಜ್ಜಿ ಮಾತು ಕೇಳ್ಬೇಕಿತ್ತು. ಎಲ್ಲ ಹೌದಾ? ಬ್ಯಾಟ್ರಿ ಗಿಟ್ರಿ ಎಲ್ಲ ಇಟ್ಟಾರಲ್ಲ ಇಲ್ಲಿ, ಸೋಲರು. ಗಾಯ್ಸ್ 1 ವಿಕೆಟ್ ಅಲ್ಲೇ ಔಟು. ಆಂಜನೇಯ ನೀನೇ ಎನರ್ಜಿ ಕೊಡ್ಬೇಕು ನಮ್ಗೆ ಇವತ್ತು. ಗಾಯ್ಸ್ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ, ಇನ್ನೊಂದು ಪ್ಲೇಸ್ ಮಾಡಬೇಕು. ಇಲ್ಲಿ 2 ದಾರಿ ಇದೆ ಅಲ್ಲ ಗುರು. ಹಾಂ, ಈ ಕಡೆ ಒಂದು ಜಾಗ ಇದೆ. ಹೋಣ ಗಾಯ್ಸ್, ಹೋಣ ಗಾಯ್ಸ್. ಗುಂಡಿ ಯಾರೋ ಅಗದು ಬಿಟ್ಟಿದಾರಲ್ಲೋ. ಬರ್ರ ಮಗ, ಅಡಿ ಕಡೆ ನೀರು ಹೋಗೋದೇನಾಯ್ತು? ಗುಹೆನಾ ಏನಾರು ಉಂಟಾ? ಏನಿದೆ? ಗುಹೆ ಇದೆ, ಬರ್ರೋ. ನಿಖಿಲು, ಗುಹೆ ಇದೆ ಕಣ್ರು. ಗಾಯ್ಸ್ ಏನೇನೋ ಸಿಗ್ತಾ ಇದೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ತಣ್ಣಗೆ ಆಗ್ತಾ ಇದೆ ಇಲ್ಲಿ. ನಂಗೆ ಯಾಕೋ ಇವತ್ತು ಗಾಯ್ಸ್ ಆಸ್ಪತ್ರೆ ಹೋಗಿ ಮಲ್ಕೋಬೇಕಾ ಅಂತ. ಮೊನ್ನೆನೂ ಮಲ್ಕೊಂಡಿದ್ವಿ, ಇವತ್ತು ಮಲ್ಕದೆ. ಯಾರೋ ಬೇರೆ ಓಡಾಡಿದ್ದಾರೆ ಇಲ್ಲಿ ಚೆನ್ನಾಗಿ. ಮಚ್ಚ ಇಲ್ಲಿ ಎಂಥದ್ದು ಇದೆ, ಬಾರೋ ಬಾರೋ ಬಾರೋ. ವಾವ್, ಚೆನ್ನಾಗಿದೆ. ಇದು ಲೆವೆಲ್ ನೆರಳು ಇದೆ, ಬನ್ನಿ. ವಾವ್, ಹೊಲ ಇಂಥ ಕಲ್ಲಲ್ಲೇ ಹೆಂಗೆ ಹೊಡೆದ್ರಲ್ಲೇ. ಇರು ಎಂಡಿಂಗ್ ಎಲ್ಲಿ ಕೆಳಗೆ ನೋಡಂತ ಮ್ಯಾಪ್ ನೋಡ್ರಪ್ಪ. ಹೊಲೆ ಇನ್ನೂ ಕೆಳಗಡೆ ದಾರಿ ಇದೆ ಕಣ್ರು. ಇಲ್ಲೋಡಿಲಿ ಕಟ್ಟಿದಾರಲ್ಲ ಕೋಟೆ. ಹಾ, ಏಕೆ ಇಲ್ಲಿ ನೋಡೋ ಕೆಳಗೆ ಹೋಗ್ತಿದೀವಿ ನಾವು. ಇಲ್ಲೋಡಿಲಿ ಕೋಟೆ ಇದಾರೆ ಚೆನ್ನಾಗಿರೋದೆ ನಮ್ಮ ಪಾಸ್. ಈ ಪ್ಲೇಸ್ ಇಲ್ಲಿ ತಾಳು ನೋಡೋಣ. ಕೋಟೆ ಇದೆಯಲ್ಲ ಇಲ್ಲಿ. ಹಾವು ಗೀವು ಇದೆ ಅನ್ರೋ ಮರ, ಕಣ್ಣು ಗಿಣ್ಣು ಕಾಣಲ್ಲ. ವಾವ್ ಗಾಯ್ಸ್, ಈ ಪ್ಲೇಸ್ ನೋಡಿ ಹೆಂಗಿದೆ. ಯಾವ ಗಾರೆ ಕೆಲಸದವ್ರು ಮಾಡಿದ್ ಮರ ಇದನ್ನ. ಗಾರೆ ಕೆಲಸದವ್ರಲ್ಲ, ಹೆಂಗ್ ಮಾಡಿದ್ರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಗಾಯ್ಸ್ ಫೈನಲಿ ಒಂದು ಪ್ಲೇಸಿಗೆ ಬಂದಿವಿ. ಇನ್ನು ಉಳಿದಿರೋ ಅಲ್ಲೇ ಎಕ್ಸ್ಪ್ಲೋರ್ ಮಾಡ್ಬೇಕು. ನಮ್ಮ ಹುಡುಗರೆಲ್ಲ ಬಿದ್ದೋಗ್ಯಾರ, ನನಗೆ ಉಗಿತಾ ಇದಾವೆ. ದಾರಿ ಅನ್ಕೊಂಡು ಮೊಟ್ಟಲೆಲ್ಲ ಬಂದಿವಿ, ಎಲ್ಲ ವಾಪಸ್ ಹೋಗೋಣ ಅಂತಿದಾವೆ. ಇನ್ನಾಗಲ್ಲಪ್ಪೋ, ಇನ್ನಾಗಲ್ಲ. ಆ ರಾಜರು ಅಲ್ಲೆಲ್ಲ ಕಟ್ಟ ಬರ್ಲಿ, ಇಲ್ಲಿ ಬಂದು ಕಟ್ಟಾರ ಮರ ಸಾವು. ಬೆಂಕಿ ಹಚ್ಚಕ್ ಆಗಲ್ಲ. ಬರೋ, ಅದ್ಯಾವ್ದೋ ಕೋಟೆ ಇದೆಯಲ್ಲ, ಬರೋ ಹೋಣ. ಕೋಟೆ ಒಂದು ನೋಡ್ಕೊಂಡು ಹೋಗ್ಬಿಡೋಣ.
ಏನ್ರಲ್ಲ ಸರಿಯಾಗಿ ಕಲ್ಲು ಹೊಡ್ದಾರ ಮಗ. ಹಾ ಅವಾಗ್ಲೇ ಯಾವ್ದೋ ಒಂದು ಡಿಗ್ಗಿಂಗ್ ಮಿಷನ್ ತಂದಾರೆ. ರಾಜನ್ ಡ್ರಿಲ್ ಅದಲ್ಲ ಮಗ, ಅದಾದ್ರೆ ಹಿಂಗೆ ಅಂತದಲ್ಲಿ ಬಾಂಬ್ ಬರುತ್ತಲ್ಲೋ ಇಳಿಸ್ತಾರಲ್ಲ ಅದ್ರೊಳಗೆ, ಅವಾಗೆಲ್ಲ ಬಾಂಬ್ ಇತ್ತಲ್ಲಿ. ರಾಜನ್ ಡ್ರಿಲ್. ಹಾ ಇವ್ ನೋಡಿ ಇಲ್ಲಿ ಕೋತಿ ಭತ್ತ ಎಲ್ಲೋ ಕೋತಿ ಸಿಕ್ಕಿಲ್ಲ ಅಂತ ಇವ್ ಕೋತಿ ಇಲ್ಲಿ ಕುಣಿತಾನೆ. ಗಾಯ್ಸ್ ಫೈನಲಿ ಥ್ರಿಲ್ಲಿಂಗ್ ಆಗಿತ್ತು, ಬಟ್ ಎನರ್ಜಿ ಎಲ್ಲ ಹೋಗಿದೆ. ಈ ಕಾಡಲ್ಲಿ ಅಷ್ಟೊಂದು ಹುಡ್ಕಕ್ಕೆ ನಮಗೆ ಆಗಲ್ಲ, ಅಷ್ಟೊಂದು ದೂರ ದೂರ ಇದ್ದಾವೆ, ಅವಶೇಷಗಳೆಲ್ಲ ನಾಶವಾಗಿದ್ದಾವೆ. ಸೊ ಇಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ. ನಾವು ಏನಾದರೂ ಹೋಗಿ ಬಿದ್ದು ಏನಾದ್ರು ಆದರೆ ಹೇಳೋರು ಕೇಳೋರು ಯಾರೂ ಇಲ್ಲ. ಸೊ ನಾವು ವಾಪಸ್ ಹೋಗ್ಬೇಕೀಗ ಅಷ್ಟೇ. ಹುಡ್ಕಕ್ಕೆ ಬಂದವ್ರಿಗೂ ಸಿಗಲ್ಲ ಅನ್ಸುತ್ತೆ. ನಾವು ಇಲ್ಲಿದೆಯಲ್ಲ ಕೋಟೆ, ಅವು ಆ ಕೋಟೆ ಹಿಂಗೆ ಬಂದಿರೋದು ಕಣ, ರೌಂಡಾಗಿ ಹಿಂಗೆ ಬಂದಿದೆ. ಗಾಯ್ಸ್ ಈ ಪ್ಲೇಸ್ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಹಿಸ್ಟ್ರಿ ಪ್ರಕಾರ ಇದನ್ನು ವಿಜಯನಗರ ಸಾಮ್ರಾಜ್ಯದವರು ಕೋಟೆ ಕಟ್ಟಿದ್ದಾರೆ ಅಂತ ಇದೆ ಅಷ್ಟೇ. ಬಟ್ ನಮಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇದು ತುಂಬ ಪುರಾತನವಾಗಿದೆ. ಇಷ್ಟು ದೊಡ್ಡದನ್ನ ಕಟ್ಟ್ಯಾರೆ, ಹೆಂಗೆ ಕಟ್ಟಿದ್ರ ಅಂತ ಗೊತ್ತಿಲ್ಲ. ಬಟ್ ಇದನ್ನು ಹತ್ತಕ್ಕೆ ಬರೋಕ್ಕೆ ಮಾತ್ರ ಕಷ್ಟ. ಬರೋರೆಲ್ಲ ಒಂದು ಸಾಕಾಗಲ್ಲೇನೋ ನನ್ನ ಮನಸ್ಸು. ಅಡ್ವೈಸ್ ಕೊಡ್ತಾ ಇದೀವಿ, ಬರೋರೆಲ್ಲ ಮಾತ್ರ ನೀರು ಬಾಟ್ಲಿ 4-5 ಹಿಡ್ಕೊಂಡೇ ಬನ್ನಿ. ನೀರು ಗೀರು ಏನು ಹಾಂ ನಮ್ಮ ಥರ ಅಬ್ಬೆಪರಿ ಒಂದು ಆಗ್ಬಿಡ್ರಿ. ಏನಂದ್ರೂ ಒಂದು 4-5 ಕಿಲೋಮೀಟ್ರ್ ಇದೆ ಕಾಡಲ್ಲಿ ಬರೋಕ್ಕೆ. ಸೊ ಆಗಲ್ಲ ನೋಡಿ, ನಮ್ಮ ಥರ ಕೋಲ್ ಹಿಡ್ಕೊಂಡು ಹತ್ತುತ್ತಾ ಇದೀವಿ ನಾವು. ಈಗ ಹತ್ತದು ಮುಗೀತು, ಇನ್ನು ಇಳಿಯೋದಷ್ಟೇ, ಇನ್ನು ಇಳಿಯೋದೇ ಇರೋದು ಗಾಯ್ಸ್. ಮತ್ತೆ ಒಂದು 5 ಕಿಲೋಮೀಟ್ರ್ ಇಳಿಬೇಕೀಗ. ಹಾಂ ಅಮರ ಪ್ರೇಮಿಗಳನ್ನ ತೋರಿಸ್ಲೇಬೇಕು. ಫ್ಯಾಮಿಲಿ ಗುರು. ವಾವ್ ನೋಡಿ, ಅಮರ ಪ್ರೇಮಿಗಳು ಯಾರು ಈ ವಿಡಿಯೋ ನೋಡಿದ್ರೆ ತಪ್ಪದೆ ಲೈಕ್ ಕೊಡ್ರಿ. ಕವೀಶ್, ಪ್ರೀತಮ್, ಸ್ವರತ ಎಂತ ಇದು ಏನೋ ಬರ್ದವೆ ಗೈಸ್. ಬೇದಾರೆ ಅಂತ ಆಗಲಿಲ್ಲ, ನಂಗೆ ಕೆಳಗಡೆ ಅವನೋ ಬರ್ದಿದ್ದ ಗುಹೆ ಇದೆ ಅಂತ ಬರ್ದಿದ್ದ, ಗುಹೆನೇ ಸಿಗ್ಲಿಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಗೈಸ್ ನಮಗೆ ಯಾರು ಸಿಗ್ಲಿಲ್ಲ, ಕೊನೆಗೆ ರಾಜಿಂದೊಂದು ಹಾವು ಸಿಕ್ಕಿದೆ. ಕಾಣಿಸ್ತಿದ್ಯಾ ಗಾಯ್ಸ್ ಇಲ್ಲಿ? ತಲೆ ನೋಡಿ, ಕೆರೆ ಒಂದ ತಲೆ ಮಾತ್ರ ಕಾಣ್ತಿದ್ದ. ರಾಜನ್ ಹಾವು ಇದು. ಇದು ಎಷ್ಟು ಜನ ಬಂದಾರ ಇಲ್ಲ ಅಂತ ನೋಡೋದಿದು. ಹಾ ಶೆಕೆ ಅಲ್ಲ, ಹಂಗಾಗಿ ಈಜು ಹೊಡಿತಿತ್ತು. ಈಗ ನಾವೆಲ್ಲ ಇದೀವಲ್ಲ, ಹಂಗಾಗಿ ಬಟ್ಟೆ ಹಾಕಿಲ್ಲ ಇರ್ಬೇಕು. ಅಲ್ಲಾಡ್ಸಣ ಹೋಗಲಿ, ಒಳಗೋಗುತ್ತೆ ಸಾಯ್ರಿ. ಧಮಾರ್ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಮೃತ ಸಿಕ್ಕಿದೆ. ಇಷ್ಟು ಪರದಾಡಿದ್ಗೆ ಕೊನೆಗೆ ಒಂಚೂರು ನೀರು ಯಾರೋ ಸಿಕ್ತು ಕುಡಿಯಕ್ಕೆ. ಯಾರ ಮನೆ ಪೈಪ ಗೊತ್ತಿಲ್ಲ ನಮ್ಗಂತೂ. ಚಪ್ಪೆ ನಂದು ಉಪ್ಪು ಐತ್ಬೇಕಾ? ಉಪ್ಪು ಹಾಕ್ತೀನಿ, ಕುಡಿರೋ ಎನರ್ಜಿ. ಒಬ್ಬ ಅಮೃತ ಸಿಕ್ದಂಗ ಆಯ್ತು ಮಾರ. ಅಮೃತ ಸಾಕಾಗಿಲ್ಲ ಯಾರಿಗೂ. ಮೇಲ್ಗಡೆ ಯಾವ್ದು ಬಾವಿ ಜಾಸ್ತಿ ಕುಡಿಬಿಟ್ರೆ ಇಳಿಯಕ್ಕಾಗಲ್ಲ. ಆಮೇಲೆ ಹಾವು ಬಂದ್ಬಿಡ್ಬೇಕಿದ್ರ ತಲೆ ಹಾಕೊಂಡೀಗ. ಇಲ್ಲಿ ಬರೋರು ಯಾರಾದ್ರೂ ಇದ್ರೆ ನೀರ್ ಮಾತ್ರ ಹಿಡ್ಕೊಂಡ್ ಬರೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೀರ್ ಹಿಡ್ಕೊಂಡ್ ಬನ್ನಿ. ದಾರಿ ಮಾತ್ರ ಮಿಸ್ ಆದ್ರೆ ಪ್ಯಾನಿಕ್ ಮಾತ್ರ ಆಗಕ್ ಹೋಗ್ಬೇಡ್ರಿ. ನೆಟ್ವರ್ಕ್ ಏನ್ ಸಿಗೋದಿಲ್ಲ. ಇಲ್ಲಿನ ಕೊಪ್ಪದಿಂದ ಶೃಂಗೇರಿ ಬರ್ಬೇಕಾದ್ರೆ ಸಿಗದಾಳ ಅಂತ ಸಿಗುತ್ತೆ ಒಂದು, ಅಲ್ಲಿ ಶಿವನ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಪಕ್ಕದ್ರೊಳಗೆ ಬನ್ರಿ. ನನ್ನ ಮಕ್ಕಳು ತಗೊಂಬಂದು ಓದು 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 ಕೆಳಗೆ ಬಿಡ್ತೀನಿ ನಾನು.